ಅಲ್ಲಿ ಇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಟ್ರೆಂಡಿಂಗ್ ಅಲ್ಲಿ ಇರ್ಬೇಕು ನಾವು ಅಂತಂದ್ರೆ ಏನ್ ಮಾಡ್ಬೇಕು? ಯಾವ ರೀತಿ ಟ್ರೆಂಡಿಂಗ್ ಅಲ್ಲಿ ಇರಬೇಕು? ಯಾವ ರೀತಿ ಸರ್, ಅವರವರ ವಿವೇಚನೆಗೆ ಬಿಟ್ಟಿದ್ದು ಅಲ್ವಾ? ಏನೋ ಒಂದು ಕ್ರಿಯೇಟಿವಿಟಿನ ಮಾಡ್ತಾ ಇರಬೇಕು. ಹೊಸತನವನ್ನ ನಿಜ ನಾವು ಯಾವಾಗ್ಲೂ ಬಯಸ್ತಾ ಇರಬೇಕು. ಬದಲಾವಣೆ ಜಗತ್ತಿನ ನಿಯಮ, ಆ ಬದಲಾವಣೆಯನ್ನ ಬಯಸ್ಬೇಕು. ನಾವು ಹಿಂದೆ ಫಿಯಟ್ ಕಾರಲ್ಲಿ ಓಡಾಡಿದ್ವಿ, ಅಂಬಾಸಡರ್ ಓಡಾಡಿದ್ವಿ ಅಂತೇಳಿ ನಾವು ಅದನ್ನೇ ನೋಡ್ಕೊಂಡು ಕೂತಿರಕ್ಕಾಗಲ್ಲ. ಇವತ್ತು ಹೊಸ ಯುಗ, ಡಿಜಿಟಲ್ ಯುಗ ನಡೀತಾ ಇದೆ. ಅದ್ರ ತಕ್ಕಂತ ಸ್ಪೀಡಪ್ ಇರಬೇಕು ಜೀವನದಲ್ಲಿ ಅಲ್ವಾ? ಈಗ ನೀವು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಬೇಕು, ತಿಮ್ಮಪ್ಪನ ದರ್ಶನ ಮಾಡಬೇಕು ಅಂತ ಒಂದು ಆಸೆ ಇರುತ್ತೆ, ಎಲ್ಲರಿಗೂ ಇರುತ್ತೆ. ನಾವು ಯಾವ ಸ್ಪೀಡಲ್ಲಿ ಹೋಗ್ತೀವಿ ಆ ಸ್ವಾಮಿ ದರ್ಶನ ಮಾಡಕ್ಕೆ ಅಂತ ಹೇಳಿ, ನಾವು ಫ್ಲೈಟ್ ಅಲ್ಲಿ ಹೋದ್ರೆ 1 hour ಅಲ್ಲಿ ಹೋಗ್ತೀವಿ, ಕಾರಲ್ಲಿ ಹೋದ್ರೆ 5 hour ಅಲ್ಲಿ ಹೋಗ್ತೀವಿ, ನಡ್ಕೊಂಡು ಹೋದ್ರೆ 7 days ಅಲ್ಲಿ ಹೋಗ್ತೀವಿ. ಹಾಗೆ ನಮ್ಮ ಗುರಿ ಏನು? ದರ್ಶನ ಮಾಡಬೇಕು ಸ್ವಾಮಿಯನ್ನ. ಸರ್ ಒಂದೇ ಒಂದು ಸೆಕೆಂಡ್ ಸರ್, ದಯವಿಟ್ಟು ನೀವು ಸ್ಟೇಜ್ ಬಂದ್ರೆ ಕ್ಯಾಮ್ರಾದಲ್ಲಿ ಕವರ್ ಆಗುತ್ತೆ ನೀವು ಹೇಳ್ತಿರೋದು, ಆಮೇಲೆ ನೀವು ಟ್ರೆಂಡಿಂಗ್ ಆಗ್ಬಿಡ್ಬೋದು. ಬನ್ನಿ ಸರ್, ಬನ್ನಿ ಪ್ಲೀಸ್. ಮತ್ತೊಮ್ಮೆ ವೇದಿಕೆಗೆ ಕರ್ತೀನಿ, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂತಂದ್ರೆ. ಅಲ್ಲಿಗೆ ಬರ್ಬೇಕಾ? ಇವಾಗ ಇಲ್ಲಿ ಬಂದು ಟ್ರೆಂಡಿಂಗ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾವು ಅಂತ ಎಲ್ರಿಗೂ ಹೇಳ್ಬೇಕು ಸರ್ ನೀವು. ಟ್ರೆಂಡಿಂಗ್ ಸಾಂಗ್ ಅನ್ನ ನಾವು ಪ್ಲೇ ಮಾಡ್ತೀವಿ. ಸೊ ಅದಕ್ಕೆ ಟ್ರೆಂಡಿಂಗ್ ಅಲ್ಲಿ ಇರ್ಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು? ಟ್ರೆಂಡಿಂಗ್ ಇರ್ಬೇಕಂದ್ರೆ ನಮ್ಮ ಚಂದನ್ ಶೆಟ್ಟಿ ತರ ಹೀರೋ ಆಗ್ಬೇಕು. ನೋಡಿ, ನಾವೆಲ್ಲ ಕೂಡ ಅವರ ಅಭಿಮಾನಿಯಾಗಿ ಇಲ್ಲಿ ಬಂದಿದ್ದೀವಿ. ಚಂದನ್ ಶೆಟ್ಟಿ ಅವರು ಮ್ಯೂಸಿಕ್ ಸಿಂಗರ್ ಅಂತ ನಮ್ಗೆಲ್ರಿಗೂ ಗೊತ್ತಿದೆ. ಆದ್ರೆ ಇವತ್ತು ಅವ್ರನ್ನ ಹೀರೋವಾಗಿ ನೋಡುವಂತ ಮೊದಲನೇ ಚಿತ್ರ ಇದು ಸೂತ್ರಧಾರಿ. ಅವರು ಸೂತ್ರಧಾರಿ ಆಗ್ಬೇಕಾದ್ರೆ ಇಲ್ಲಿ ಬಹಳ ಜನ ಪಾತ್ರಧಾರಿಗಳು ಇದ್ದಾರೆ. ಆ ಪಾತ್ರಧಾರಿಗಳು ಕರೆಕ್ಟಾಗಿ ಕೆಲಸ ಮಾಡ್ಬಿಟ್ರೆ ಅದು ಟ್ರೆಂಡಿಂಗ್ ಆಗೇ ಬಿಡುತ್ತೆ. ಈ ಚಿತ್ರ ಯಶಸ್ವಿ ಆಗೋದೇ ಒಂದು ಟ್ರೆಂಡಿಂಗ್ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜೊತೆಗೆ ಸಾಯಿ ಗೋಲ್ಡ್ ಪ್ಯಾಲೇಸ್ ಕೂಡ ಅವ್ರ ಜೊತೆಲಿದೆ. ಸಾಯಿ ಗೋಲ್ಡ್ ಪ್ಯಾಲೇಸ್ ಯಾವಾಗ್ಲೂ ಟ್ರೆಂಡಿಂಗ್ ಅಲ್ಲಿ ಇರುತ್ತೆ ಸರ್. ಟ್ರೆಂಡಿಂಗ್ ಡಿಸೈನ್ಸ್ ಮಾಡ್ತಿರ್ತೀರ ನೀವು. ಸೊ ಆಲ್ವೇಸ್ ಟ್ರೆಂಡಿಂಗ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್. ಹೌದಾ? ಜೋರಾದ ಚಪ್ಪಾಳೆ ಬನ್ನಿ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನ ಮಾಲೀಕರು ಶರವಣ ಸರ್ಗೆ ಪ್ಲೀಸ್ ಬನ್ನಿ, ಜೋರಾದ ಚಪ್ಪಾಳೆ. ಜೊತೆಗೆ ನಾನು ಕೆಲವು ಪ್ರಶ್ನೆಗಳು ಕೂಡ ಕೇಳಬೇಕು. ನಮ್ಮ ಆಡಿಯನ್ಸ್ ಇಲ್ಲಿ ಬಹಳ ಜನ ಬಂದಿದ್ದಾರೆ. ಯಾರು ನನ್ನ ಪ್ರಶ್ನೆಗೆ ಯಾರು ಉತ್ತರ ಸರಿ ಕೊಡ್ತಾರೋ ನಾನು 10 ಪ್ರಶ್ನೆ ಕೇಳಬೇಕು ಅಂತ ಇದ್ದೀನಿ. 10 ಪ್ರಶ್ನೆಗೆ 10 ಜನಕ್ಕೆ ಒಬ್ರೊಬ್ರಿಗೆ 1000 ರೂಪಾಯಿ ಗಿಫ್ಟ್ ವೋಚರ್ ಗೋಲ್ಡ್ ಖರೀದಿ ಮಾಡಬಹುದು. ಯಾಕೋ ಕ್ಲಾಪ್ಸೇ ಬರ್ತಾ ಇಲ್ಲ. ಯಾರಿಗೂ ಬಹುಮಾನ ಬೇಡವಾ? ಬೇಕಾ ಬೇಡವಾ? ಬೇಕು. ಬಂಗಾರ ಯಾರಿಗೂ ಬೇಡ. ಯಾರಿಗೂ ಬೇಡ ಸರ್ ಅಲ್ವಾ? ಸೊ ಹಾಗೆ ಸಾಯಿ ಗೋಲ್ಡ್ ಪ್ಯಾಲೇಸ್ ಬೆಂಗಳೂರು ನಗರದಲ್ಲಿ ಎಷ್ಟು ಕಡೆ ಶಾಖೆಗಳು ಹೊಂದಿದೆ? ಮೊದಲನೇ ಪ್ರಶ್ನೆ ಇದು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನ ಬ್ರಾಂಚಸ್ ಬೆಂಗಳೂರಲ್ಲಿ ಎಷ್ಟು ಇವೆ? ಎಕ್ಸಾಕ್ಟ್ ನಂಬರ್ ಹೇಳ್ಬೇಕು. ಹೇಳಿದವ್ರಿಗೆ ಗೋಲ್ಡ್ ವೋಚರ್. ಸರ್ ನೀವೇ ಸೆಲೆಕ್ಟ್ ಮಾಡಿ. ಯಾರಾದ್ರೂ ಒಬ್ರು, ಅಷ್ಟು ಜನ ಕೈ ಎತ್ತುತ್ತಾ ಇದ್ದಾರೆ, ಯಾರನ್ನಾದ್ರೂ ಸೆಲೆಕ್ಟ್ ಮಾಡಿ ಸರ್. ನೀವೇ ಅವ್ರನ್ನ ಕೇಳಿ. ನಿಮ್ಮ ಗೋಲ್ಡ್ ದೃಷ್ಟಿಗೆ ಯಾರು ಕಾಣಿಸ್ತಿದ್ದಾರೆ ಸರ್? ನೀವೇ ನೋಡಿ. ಯಾರು ಕರೆಕ್ಟ್ ಆನ್ಸರ್ ಹೇಳ್ತಾರೋ ಅವ್ರು ಮುಂದೆ ಬರ್ಬೋದು. ಸೆವೆನ್ ಕರೆಕ್ಟ್ ಆನ್ಸರ್ ಇದೆ. 7 ಸರ್, ಬನ್ನಿ ವೇದಿಕೆಗೆ. ನಿಮ್ಮ ಹೆಸರು ಸರ್? ಮಂಜುನಾಥ್. ಮಂಜುನಾಥ್ ಅವರು ಎಲ್ಲಿಂದ ಬಂದಿದ್ದೀರಿ ತಾವು? ನಾಗರಬಾವಿ ಸರ್. ಓ, ನಮ್ಮ ನಾಗರಬಾವಿಯಿಂದ ಬಂದಿದ್ದಾರೆ. ನಮ್ಮ ಬ್ರಾಂಚ್ ಹತ್ರನೇ ಇದ್ದಾರೆ. ನಿಮ್ಮ ಬ್ರಾಂಚ್ ಹತ್ರನೇ ಈಸಿಯಾಗಿ ಶಾಪಿಂಗ್ ಹೋಗ್ಬೋದು ಅಲ್ವಾ? ಮನೆ ಪಕ್ಕದಲ್ಲಿ. ಸರ್ ಅವರು ತಗೊಳ್ತಾರೋ ಅವ್ರು ಯಾರಿಗಾರು ಬೇರೆಯವ್ರು ತಗೊಳ್ತಾರೋ ಗೊತ್ತಿಲ್ಲ. ಯಾರಿಗೆ ತಗೋತೀರಾ ಸರ್ ಗೋಲ್ಡ್? ಸಾಯಿ ಗೋಲ್ಡ್ ಪ್ಯಾಲೇಸ್ ವಿಸಿಟ್ ಮಾಡಿದ್ದೀರಾ ಯಾವತ್ತಾದ್ರು? ಮಾಡಿದ್ದೀನಿ ಸರ್. ಏನ್ ಖರೀದಿ ಮಾಡಿದ್ದೀರಿ? ಉಂಗುರ ತಗೊಳಕ್ ಮಾಡಿದ್ದೀನಿ ಸರ್. ಉಂಗುರ ತಗೊಳಕ್ ಹೋಗಿದ್ರಾ? ಇಷ್ಟ ಆಯ್ತಾ? ಇಷ್ಟ ಆಯ್ತು ಸರ್. ಮನೆ ಖರೀದಿ ಮಾಡ್ಕೊಂಡು ಹೋಗಿದ್ದೀರಾ? ಹೌದು. ಯಾರಕ್ಕೋಸ್ಕರ ಉಂಗುರ? ನಾನ್ ಸೀಕ್ರೆಟ್ ಇದ್ರೆ ಹೇಳಲ್ಲ, ಕೇಳಲ್ಲಪ್ಪ.
ಮನೆಯವ್ರಿಗೆನಾ? ಓಕೆ, ಇಷ್ಟ ಆಯ್ತಲ್ವಾ? ಗುಡ್. ನಿಮಗೆ 1000 ರೂಪಾಯಿ ಗಿಫ್ಟ್ ವಚನ ಕೊಡ್ತಾ ಇದೀವಿ. ಕಂಗ್ರ್ಯಾಚುಲೇಷನ್, ಆಲ್ ದಿ ಬೆಸ್ಟ್. ಸೊ ಥ್ಯಾಂಕ್ ಯು. ಸರಿ, ಕ್ಯೂರಿಯಾಸಿಟಿ ಸ್ವಲ್ಪ ಹೊತ್ತು ಹಾಗೆ ಇಟ್ಟಿರೋಣ, ಯಾಕೆಂತಂದ್ರೆ ಇನ್ನೂ ಸಾಂಗ್ ಲಾಂಚ್ ಮಾಡೋದಿದೆ. ಅದಾದ್ಮೇಲೆ ನಾವು ಗೋಲ್ಡ್ ವೋಚರ್ಸ್ ನ ಕೊಡೋಣ. ಇಸ್ ಇಟ್ ಓಕೆ ಸರ್? ಇಲ್ಲ, ಓಕೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಈಗ ಮತ್ತೊಮ್ಮೆ ನಿಮ್ಮನ್ನೆಲ್ಲರನ್ನು ಕೇಳ್ತಾ ಇದ್ದೀನಿ, ಟ್ರೆಂಡಿಂಗ್ ಅಲ್ಲಿ ಇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸೂತ್ರಧಾರಿ